ಹೆಂಗಸರ ದೇಹದ ಈ ಭಾಗ ಹೀಗಿದ್ದರೆ ಡೇಂಜರ್. ಆಚಾರ್ಯ ಚಾಣಕ್ಯ ಈ ಹೆಸರು ಕೇಳಿದಾಗ ನಮಗೆ ನೆನಪಿಗೆ ಬರುವುದು ಅವರ ನೀತಿಶಾಸ್ತ್ರ ಮತ್ತು ಬುದ್ಧಿವಂತಿಕೆ. ಶತಮಾನಗಳ ನಂತರವೂ ಅವರ ಮಾತುಗಳು ಮತ್ತು ನೀತಿಗಳು ಇಂದಿಗೂ ತಮ್ಮ ಪ್ರಸ್ತುತತೆಯನ್ನು ಕಳೆದುಕೊಂಡಿಲ್ಲ. ಚಾಣಕ್ಯ ತನ್ನ ಚಾಣಕ್ಯ ನೀತಿ ಪುಸ್ತಕದಲ್ಲಿ ಮಹಿಳೆಯರ ಬಗ್ಗೆ ಹೇಳುವ ವಿಷಯಗಳು ವಿಶೇಷವಾಗಿ ಚಿಂತನಶೀಲವಾಗಿವೆ. ಈ ಗುಣಲಕ್ಷಣಗಳನ್ನು ಹೊಂದಿರುವ ಮಹಿಳೆಯರನ್ನು ದೂರವಿಡಬೇಕು ಎಂದು ಚಾಣಕ್ಯ ಹೇಳಿದ್ದಾರೆ. ಚಾಣಕ್ಯನ ಪ್ರಕಾರ ಕೆಲವು ಗುಣಲಕ್ಷಣಗಳನ್ನು ಹೊಂದಿರುವ ಮಹಿಳೆಯರು ಕುಟುಂಬ ಮತ್ತು ಸಮಾಜಕ್ಕೆ ಹಾನಿಕಾರಕರು ಮತ್ತು ಅವರೊಂದಿಗೆ ಜಾಗರೂಕರಾಗಿರಲು ಚಾಣಕ್ಯ ಸೂಚಿಸಿದ್ದಾರೆ. ಕೆಲವು ಮಹಿಳೆಯರಿಗೆ ಚಿಕ್ಕ ಕುತ್ತಿಗೆ ಇರುತ್ತದೆ. ಗಿಡ್ಡ ಕುತ್ತಿಗೆಯ ಮಹಿಳೆಯರು ಇತರರ ಮೇಲೆ ಅವಲಂಬಿತರಾಗುತ್ತಾರೆ. ಉದ್ದ ಕುತ್ತಿಗೆಯ ಮಹಿಳೆಯರು ತಮ್ಮದೇ ಜಾತಿಗೆ ದುರದೃಷ್ಟವನ್ನು ತರುತ್ತಾರೆ ಮತ್ತು ಚಪ್ಪಟೆ ಕುತ್ತಿಗೆಯ ಮಹಿಳೆಯರು ಕೋಪಕ್ಕೆ ಗುರಿಯಾಗುತ್ತಾರೆ ಎಂದು ಚಾಣಕ್ಯ ಹೇಳಿದ್ದಾರೆ. ಹಳದಿ ಕಣ್ಣುಗಳನ್ನು ಹೊಂದಿರುವ ಮಹಿಳೆಯರು ಭಯ ಮತ್ತು ಕೋಪಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚು. ಬೂದು ಕಣ್ಣುಗಳನ್ನು ಹೊಂದಿರುವ ಮಹಿಳೆಯರು ಒಳ್ಳೆಯ ಸ್ವಭಾವದವರು. ನಗುವಾಗ ಕೆನ್ನೆಗಳು ಉಬ್ಬಿಕೊಳ್ಳುವ ಮಹಿಳೆಯರು ಒಳ್ಳೆಯ ಗುಣವಲ್ಲ ಎಂದು ಚಾಣಕ್ಯ ಹೇಳುತ್ತಾರೆ. ಊದಿಕೊಂಡ ರಕ್ತನಾಳಗಳು ಮತ್ತು ಅಸಮಾನ ಆಕಾರದ ಕೈಗಳನ್ನು ಹೊಂದಿರುವ ಮಹಿಳೆಯರು ಜೀವನದಲ್ಲಿ ಸಂತೋಷ ಮತ್ತು ಸಂಪತ್ತಿನಿಂದ ವಂಚಿತರಾಗುತ್ತಾರೆ. ಕೈಗಳ ಮೇಲೆ ಕಾಗೆಗಳು, ಗೂಬೆಗಳು, ಹಾವುಗಳು ಮತ್ತು ತೋಳಗಳ ಟ್ಯಾಟೂ ಹೊಂದಿರುವ ಕೈಗಳನ್ನು ಹೊಂದಿರುವ ಮಹಿಳೆಯರು ಇತರರಿಗೆ ಹಾನಿ ಮಾಡುವ ಸಾಧ್ಯತೆಯಿದೆ. ಕಿವಿಯಲ್ಲಿ ಕೂದಲು ಮತ್ತು ಅನಿಯಮಿತ ಆಕಾರದ ಕಿವಿಗಳನ್ನು ಹೊಂದಿರುವ ಮಹಿಳೆಯರು ಮನೆಯಲ್ಲಿ ಸಂಘರ್ಷಕ್ಕೆ ಕಾರಣರಾಗಿರುತ್ತಾರೆ. ಉದ್ದವಾದ, ಚಾಚಿಕೊಂಡಿರುವ ಹಲ್ಲುಗಳನ್ನು ಹೊಂದಿರುವ ಮಹಿಳೆಯರು ಜೀವನದಲ್ಲಿ ಯಾವಾಗಲೂ ದುಃಖವನ್ನು ಎದುರಿಸಬೇಕಾಗುತ್ತದೆ ಎಂದು ಚಾಣಕ್ಯ ತನ್ನ ನೀತಿಯಲ್ಲಿ ಹೇಳಿದ್ದಾನೆ. ಆದಾಗ್ಯೂ ಚಾಣಕ್ಯ ಉಲ್ಲೇಖಿಸಿದ ಈ ಗುಣಲಕ್ಷಣಗಳನ್ನು ಇಂದಿನ ಕಾಲಕ್ಕೆ ಅನ್ವಯಿಸುವುದು ಸರಿಯಲ್ಲ ಎಂಬುದನ್ನು ನೆನಪಿನಲ್ಲಿಡಬೇಕು, ಏಕೆಂದರೆ ಅವು ಆ ಕಾಲದ ಸಾಮಾಜಿಕ ಪರಿಸ್ಥಿತಿಗಳನ್ನು ಮಾತ್ರ ಪ್ರತಿಬಿಂಬಿಸುತ್ತವೆ.